ಆ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಜಗನ್ಮಾತೆಯ ಆರಾಧಕರೇ, ಇಂದು ಶರದೃತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತನಂದು ಬರುವ ನವರಾತ್ರಿ ಪರ್ವಕಾಲದ ನವದುರ್ಗಾ ಪೂಜೆಯ ಮೊದಲ ದಿನದ ಪೂಜಾ ವಿಧಾನವನ್ನು, ಶ್ರೀದೇವಿಗೆ ಯಾವ ವರ್ಣದ ಸೀರೆ ಅಥವಾ ವಸ್ತ್ರವನ್ನು ಅಲಂಕಾರ ಮಾಡಬೇಕು, ಆ ಜಗನ್ಮಾತೆಯನ್ನ ಆರಾಧಿಸುವ ಸುಮಂಗಲಿಯರು ಯಾವ ವರ್ಣದ ಸೀರೆಯನ್ನ ಬಟ್ಟೆಯನ್ನ ಧರಿಸಿಕೊಂಡು ಶ್ರೀದೇವಿಯು ಪೂಜೆಯನ್ನ ಮಾಡಬೇಕು, ದೇವಿಗೆ ಅರ್ಪಿಸಬೇಕಾದ ಪುಷ್ಪ ಪತ್ರೆಗಳು ನೈವೇದ್ಯ, ಪೂರ್ಣ ಪ್ರಥಮ ದಿನದ ಪೂಜೆಯ ವಿಧಾನವನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಬಂಧುಗಳೇ, ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ತಾವು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಎನಿಸಿದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನವರಾತ್ರಿ 2025ರ ಮೊದಲ ವಿಡಿಯೋ ಸಂದೇಶದಲ್ಲಿ ನವರಾತ್ರಿ ಪೂಜಾ ಆರಂಭದ ಸಂಪೂರ್ಣ ವಿವರವನ್ನು, ಘಟಸ್ಥಾಪನಾ ಅಥವಾ ಕಲಶ ಸ್ಥಾಪನಾ ವಿಧಿಯನ್ನು, ಪ್ರಾಣಪ್ರತಿಷ್ಠೆಯ ಪೂಜೆಯ ಮುಹೂರ್ತವನ್ನು, ಶ್ರೀದೇವಿಯ ಮೂಲರೂಪ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿಯ ಪೂಜೆಯನ್ನ, ಘಟಸ್ಥಾಪನೆಗೆ ಪ್ರಾಣಪ್ರತಿಷ್ಠೆಗೆ ಸರಳವಾದ ಮಂತ್ರವನ್ನು, ಪೂಜಾ ವಿಧಾನವನ್ನು ಕೂಡ, ಅಖಂಡ ದೀಪದ ಪ್ರಜ್ವಲನೆಯನ್ನು, ಉಪವಾಸದ ವಿಧಾನವನ್ನು, ಕುಮಾರಿ ಪೂಜೆಯ ವಿಧಾನವನ್ನು ಕೂಡ ಈ ಹಿಂದೆ ನಾನು ತಮಗೆ ತಿಳಿಸಿದ್ದೇನೆ. ಅದನ್ನು ಸಹ ತಾವು ನೋಡಿಕೊಂಡು ಪ್ರತಿಷ್ಠಾ ವಿಧಿಯ ಆ ಪೂಜೆಯನ್ನ ನಡೆಸಿದ ನಂತರ ಮೊದಲ ದಿನದ ಶ್ರೀದೇವಿಯ ರೂಪದ ವಿಶೇಷ ಪೂಜೆಯನ್ನ ನಡೆಸುವ ಸುಲಭ ವಿಧಾನವನ್ನ ಇದರಲ್ಲಿ ತಿಳಿದುಕೊಳ್ಳೋಣ. ಶ್ರೋತೃಗಳೇ, 2025 ಸೆಪ್ಟೆಂಬರ್ 22 ಸೋಮವಾರದಂದು, ಅಂದರೆ ಶರದೃತು ಆಶ್ವೀಜ ಮಾಸದ ಪ್ರತಿಪತ್ ಮೊದಲ ದಿನ, ನವರಾತ್ರಿಯ ನವದುರ್ಗಾ ಪೂಜೆಯ ಪ್ರಥಮ ದಿವಸ ಆಗಿದೆ. ಇಂದು ಆರಾಧನೆಗೊಳ್ಳುವ ಶ್ರೀದೇವಿಯ ಹೆಸರು ಶೈಲಪುತ್ರಿ ಅಥವಾ ದುರ್ಗಾ ಎಂಬುದಾಗಿ. ಅತ್ಯಂತ ದುರ್ಗಮವಾದ ಕಷ್ಟ ಪರಂಪರೆಯನ್ನ, ಕಷ್ಟಕರವಾದ ಸಂಸಾರವೆಂಬ ದುರ್ಗಾ ಎಂದರೆ ಕೋಟೆಯನ್ನ ಮುರಿದು ಎಲ್ಲಾ ರೀತಿಯ ನಮ್ಮ ದುರ್ಗತಿಯನ್ನು, ಚಿಂತೆಯನ್ನು ನಿವಾರಿಸಿ ಜೀವನದ ಸರ್ವ ಕಾರ್ಯಗಳಲ್ಲಿ ನಾವು ವಿಜಯವನ್ನ ಸಾಧಿಸಬಹುದಾದ ಅದ್ಭುತ ರೂಪ ದುರ್ಗಾ ಎಂಬ ಮೊದಲ ರೂಪವಾಗಿದೆ. ಪರ್ವತರಾಜನ ಮಗಳಾದ ಪಾರ್ವತೀ ದೇವಿಯಲ್ಲಿ ಸನ್ನಿಹಿತಳಾಗಿರುವ ಶೈಲಪುತ್ರಿ ಎಂಬ ಈ ದುರ್ಗಾ ಮಾತೆಯ ಆರಾಧನೆಯಿಂದ ಪರ್ವತದಂತಿರುವ ದುರಿತ ಬಾಧೆಗಳೂ ಕೂಡ ನಿವಾರಣೆಯಾಗುವ ಸಾಧ್ಯವಿದೆ. ಜಾತಕದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ರೋಗಗಳು, ಹಾಗೆ ಮಾನಸಿಕ ಚಿಂತೆ, ತಳಮಳ ಎಲ್ಲವೂ ಕೂಡ ಈ ಚಂದ್ರವಾರದಂದು, ಅಂದರೆ ಸೋಮವಾರದಂದು ಬರುವ ಶೈಲಪುತ್ರಿ ಜಗನ್ಮಾತೆಯ ಆರಾಧನೆಯಿಂದ ನಿವಾರಣೆಯಾಗ್ತದೆ. ಇಂದಿನ ದಿವಸ ಸೋಮವಾರವಾದ ಕಾರಣ ಶ್ರೀ ಜಗನ್ಮಾತೆಯ ವರ್ಣ ಬಿಳಿ ವರ್ಣ. ಬಿಳಿ ವರ್ಣದ ಬಟ್ಟೆಯನ್ನ ಪೂಜೆ ಮಾಡುವವರು ಕೂಡ, ಸುಮಂಗಲಿಯರು ಕೂಡ ಸೀರೆಯನ್ನ ಉಟ್ಟುಕೊಂಡು ಕಲಶಕ್ಕೆ ಅಥವಾ ಶ್ರೀದೇವಿಯ ಪ್ರತಿಮೆಗೆ ಅಥವಾ ಮಂಟಪಕ್ಕೆ ಬಿಳಿ ವರ್ಣದ ಸೀರೆಯನ್ನ ಅಲಂಕರಿಸಿ ಅಥವಾ ರವಕೆಯ ಕಡವನ್ನು ಮೇಲಿಟ್ಟು ಬಂಗಾರದ ಆಭರಣಗಳನ್ನು ತೊಡಿಸಿ ಇದೇ ಬಿಳಿ ವರ್ಣದ ಸೀರೆಯನ್ನು ಕೂಡ ಎಲ್ಲರೂ ಉಟ್ಟುಕೊಂಡು ಶೈಲಪುತ್ರಿ ಅಥವಾ ದುರ್ಗಾ ಎಂಬ ದೇವಿಯ ಪೂಜೆಯನ್ನ ಮಾಡಬೇಕು, ಧ್ಯಾನಿಸಬೇಕು. ಪಂಚಪಾತ್ರೆ ಉದ್ಧರಣೆಯನ್ನು ಇಟ್ಟುಕೊಂಡು ಮೊದಲು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಎಂದು 3 ಸಲ ನೀರು ಕುಡಿದು ಆಚಮನೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಬೇಕು. ನವರಾತ್ರಿ ಪ್ರಥಮ ದಿವಸೆ ಶೈಲಪುತ್ರಿ ದುರ್ಗಾ ದೇವಿಯ ಪೂರ್ಣಾನುಗ್ರಹ ಸಿದ್ಧ್ಯರ್ಥಂ ಮಹಾಪೂಜಾಖ್ಯಂ ಕರ್ಮ ಕರಿಷ್ಯೆ ಎಂದು ಶೈಲಪುತ್ರಿ ದೇವಿಯ ಪೂಜೆಯ ಸಂಕಲ್ಪ ಮಾಡಿಕೊಂಡು ಗುರು ಗಣೇಶ ಪೂಜೆಗಳನ್ನು ನಡೆಸಿ ಆವಾಹನೆ ಮಾಡಿಕೊಳ್ಳಬೇಕು. ಶೈಲಪುತ್ರಿ ದೇವಿಯ ಮಂತ್ರ ಹೀಗಿದೆ: ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಎಂಬ ಮಂತ್ರವನ್ನ ಹೇಳಿ ಅಕ್ಷತೆಯನ್ನು ಹಾಕಿ ಆವಾಹನೆ ಮಾಡಿಕೊಂಡ ನಂತರ ಅರ್ಘ್ಯ ಪಾದ್ಯಾದಿ ಷೋಡಶೋಪಚಾರಗಳನ್ನು ನಡೆಸಿ, ನಂತರ ಗೊತ್ತಿದ್ದರೆ ಅಂಗಪೂಜೆ, ಪತ್ರಪೂಜೆ, ಪುಷ್ಪಪೂಜೆಗಳನ್ನು, ದುರ್ಗಾ ಅಷ್ಟೋತ್ತರ ಶತನಾಮಗಳನ್ನು ಹೇಳಿ ಕರವೀರ, ಸೇವಂತಿಗೆ, ಸಂಪಿಗೆ ಇತ್ಯಾದಿ ಹೂಗಳಿಂದಲೂ
ವೃಷಭಾರೂಢಳಾದ ಶೈಲಪುತ್ರಿ ದೇವಿಗೆ ಅರ್ಚನೆ ಅಲಂಕಾರಗಳನ್ನು ಮಾಡಿ, ಆನಂತರ ವಿಶೇಷವಾಗಿ ದನದ ತುಪ್ಪ, ಕ್ಷೀರ ಪಾಯಸವನ್ನು ಮಹಾದೇವಿಗೆ ಅರ್ಪಣೆ ಮಾಡಿ ಧೂಪ ದೀಪಾದಿಗಳನ್ನು ತೋರಿಸಿ ಮಹಾಪೂಜೆಯನ್ನು ನಡೆಸಬೇಕು. ಆನಂತರ ನಿಂತುಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾಸ್ಮತಾಂ ಎಂದು ಪ್ರದಕ್ಷಿಣೆ ಬಂದು ಪ್ರಾರ್ಥಿಸಿ ನಮಸ್ಕರಿಸಬೇಕು. ಆನಂತರ ಇದರ ಮುಖ್ಯ ಅಂಗವಾದ ಕುಮಾರಿ ಪೂಜೆ ಅಥವಾ ಕನ್ನಿಕಾ ಪೂಜೆ, 2 ವರ್ಷದ ಕನ್ನಿಕೆಯಲ್ಲಿ ಅವಳಿಗೆ ಇಷ್ಟವಾದ ಬಟ್ಟೆಗಳನ್ನು ಕೊಟ್ಟು ಕುಳ್ಳಿರಿಸಿ ಪೂಜಿಸಬೇಕು. ಕುಮಾರಿಕಾ ಎಂಬ ದುರ್ಗಾ ರೂಪವನ್ನು ಅವಳಲ್ಲಿ ಆವಾಹನೆ ಮಾಡಿಕೊಳ್ಳಬೇಕು. ಇನ್ನು ಹೀಗೆ ಕುಮಾರಿ ಪೂಜೆಯಾದ ನಂತರ ಮೊದಲ ದಿವಸದ ಪೂಜೆ ಕೊನೆಗೊಳ್ಳುತ್ತದೆ. 2ನೇ ದಿವಸದ ಪೂಜೆಯ ವಿಧಾನವನ್ನು, ಶ್ರೀದೇವಿಯ ರೂಪ, ಹೆಸರು, ವಸ್ತ್ರದ ವರ್ಣ, ಪುಷ್ಪ, ನೈವೇದ್ಯ, ಮಂತ್ರಗಳ ಪೂರ್ಣ ವಿವರವನ್ನು ಕೂಡ ತಾವು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳಬಹುದಾಗಿದೆ. ಶೈಲಪುತ್ರಿ ದುರ್ಗಾಂತರ್ಯಾಮಿ ಶ್ರೀ ಲಕ್ಷ್ಮೀ ನರಸಿಂಹನ ಪೂರ್ಣ ಅನುಗ್ರಹ ತಮಗೆಲ್ಲರಿಗೂ ಇರಲಿ. ನವರಾತ್ರಿಯ ಪುನಃ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸಮೇ ವಿಷ್ಣು ಪ್ರಸೀದತು, ಸಮೇ ವಿಷ್ಣು ಪ್ರಸೀದತು.